ಸ್ನೇಹಿತರೆ, ಯಶಸೂತ್ರಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ದೆಹಲಿ ಮತ್ತು ಮುಂಬೈ ನಡುವಿನ ಸಿದ್ಧವಾಗ್ತಿರೋ ಎಕ್ಸ್‌ಪ್ರೆಸ್ ವೇ ಈಗ ಮತ್ತೊಂದು ದಾಖಲೆಯನ್ನು ಬರಿತಾ ಇದೆ. ಭಾರತದ ಎರಡು ಮಹಾನಗರಗಳ ನಡುವಿನ ಅಂತರವನ್ನು 15 ಗಂಟೆಗೆ ಇಳಿಸ್ತಾ ಇರೋ ಈ ರಸ್ತೆ ಈಗ ಗ್ರೀನ್ ಫೀಲ್ಡ್ ರಸ್ತೆಯಾಗಿ ಕೂಡ ಕಾಣಿಸ್ತಾ ಇದೆ. ರಾಜಸ್ಥಾನದ ಕೋಟಾ ಬಳಿರುವ ಮುಕುಂದರ ಟೈಗರ್ ರಿಸರ್ವ್ ಬಳಿ ನಿರ್ಮಾಣ ಮಾಡಲಾಗುತ್ತಿರುವ ಟನೆಲ್ ಒಂದು ಅಚ್ಚರಿಗೆ ಕಾರಣವಾಗ್ತಾ ಇದೆ. ಅದರ ಜೊತೆ ಈ ಟನೆಲ್ ವಡೋದರ ಮತ್ತು ಗುರುಗ್ರಾಮದ ನಡುವೆ ಪ್ರಯಾಣದ ಸಮಯವನ್ನು 22 ಗಂಟೆಗಳಿಂದ 12 ಗಂಟೆಗೆ ಇಳಿಸ್ತಾ ಇದೆ. ಅಂದ್ರೆ ಸರಿಸುಮಾರು 10 ಗಂಟೆಗಳಷ್ಟು ಪ್ರಯಾಣದ ಕಾಲಾವಧಿಯನ್ನು ಕಡಿಮೆ ಮಾಡ್ತಾ ಇದೆ. ಹಾಗಾದರೆ ಏನಿದು ಟನೆಲ್ ಪ್ರಾಜೆಕ್ಟ್? ಇದರಿಂದ ಎಷ್ಟೇನ ಅನುಕೂಲ ಆಗುತ್ತೆ? ಈ ದೆಹಲಿ ಮತ್ತು ಮುಂಬೈ ಎಕ್ಸ್‌ಪ್ರೆಸ್ ವೇನ ವಿಶೇಷತೆಗಳೇನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗೆಳೆಯರೇ, ರಸ್ತೆಯನ್ನು ದೇಶದ ನರನಾಡಿಗಳು ಅಂತ ಕರೀತಾರೆ. ಅದರಲ್ಲೂ ಈಗ ಭಾರತದಲ್ಲಿ ನಿರ್ಮಾಣ ಆಗ್ತಾ ಇರುವ ರಸ್ತೆಗಳು ಜಗತ್ತಿನ ಗಮನವನ್ನು ಸೆಳೀತಾ ಇದ್ದಾವೆ. ಎಕ್ಸ್‌ಪ್ರೆಸ್ ವೇ ವೇಗವನ್ನು ನಿರ್ಮಿಸುವುದರ ಮೂಲಕ ಭಾರತದಲ್ಲಿನ ನಗರಗಳ ನಡುವಿನ ಅಂತರವನ್ನು ಮತ್ತು ಪ್ರಯಾಣದ ಸಮಯವನ್ನು ಕಡಿಮೆ ಮಾಡಲಾಗುತ್ತಾ ಇದೆ. ಹಾಗೆಯೇ ಟ್ರಾಫಿಕ್ ಅನ್ನು ಕೂಡ ಕಡಿಮೆ ಮಾಡಿ ಸ್ಮೂತ್ ಡ್ರೈವಿಂಗ್ಗೆ ಅವಕಾಶವನ್ನು ಕೊಡ್ತಾ ಇದೆ. ಸರಕು ಸಾಮಾನುಗಳ ಸಾಗಾಟದ ಸಮಯ ಕೂಡ ಕಡಿಮೆ ಆಗ್ತಾ ಇದೆ. ಒಂದು ದೇಶದಲ್ಲಿ ಕಾರ್ಖಾನೆಗಳು ಹೆಚ್ಚಾಗಬೇಕು, ಹೂಡಿಕೆಗಳು ಬರಬೇಕು, ಆದ್ರೆ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬಾನೇ ಮುಖ್ಯ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಭಾರತ ಈಗ ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ಅದೇ ರೀತಿ ಭಾರತದ ಮಾಲಾ ಯೋಜನೆ ಅಡಿಯಲ್ಲಿ ದೆಹಲಿಯಿಂದ ಮುಂಬೈವರೆಗೆ ಒಂದು ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ಆಗ್ತಾ ಇದೆ. ಅದು ಭಾಗಶಃ ಮುಗಿಯಕ್ಕೆ ಬಂದಿದೆ. ರಾಜಸ್ಥಾನದ ಕೋಟಾ ಬಳಿಯಲ್ಲಿನ ಮುಕುಂದ್ರ ಟೈಗರ್ ರಿಸರ್ವ್ ಬಳಿ ನಿರ್ಮಾಣ ಆಗ್ತಾ ಇರುವ ಒಂದು ಟನೆಲ್ ಭಾರತದ ಯೋಜನೆಗಳು ಹೇಗೆ ಬದಲಾಗ್ತವೆ ಅನ್ನೋದನ್ನು ತೋರಿಸ್ತಾ ಇದೆ. ಇಲ್ಲಿ ಮುಕುಂದ್ರ ಟನೆಲ್ ಬಗ್ಗೆ ನೋಡುವುದಕ್ಕೂ ಮುನ್ನ ಈ ಎಕ್ಸ್‌ಪ್ರೆಸ್ ವೇ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡುತ್ತೀನಿ. ಗೆಳೆಯರೇ, ದೆಹಲಿ ವಡೋದರ ಮುಂಬೈ ಎಕ್ಸ್‌ಪ್ರೆಸ್‌ನ ಕೆಲಸ ಬಹುತೇಕ ಮುಗಿಯುವ ಹಂತಕ್ಕೆ ಬಂದಿದೆ. ಈ ರಸ್ತೆಯಲ್ಲಿ ಸಾಕಷ್ಟು ವಿಶೇಷತೆಗಳಿವೆ. ಅದರಲ್ಲಿ ಒಂದು ರಸ್ತೆ ದೆಹಲಿ ಮುಂಬೈ ನಡುವಿನ ಅಂತರವನ್ನು 1350 ಕಿಲೋಮೀಟರ್ಗಳಿಗೆ ಇಳಿಸ್ತಾ ಇದೆ ಅನ್ನೋದು. ಇಲ್ಲಿಯವರೆಗೆ ಇದೇ ಮಾರ್ಗದಲ್ಲಿ ಮುಂಬೈಯಿಂದ ದೆಹಲಿಯನ್ನು ತಲುಪಬೇಕಾದರೆ 1420 ಕಿಲೋಮೀಟರ್ ದೂರ ಕ್ರಮಿಸಬೇಕಾಗಿ ಬರ್ತಾ ಇತ್ತು. ಈಗ ಅದು 1350 ಕಿಲೋಮೀಟರ್ಗೆ ಇಳಿಕೆ ಆಗುತ್ತೆ. ಹಾಗೆ ಪ್ರಯಾಣದ ಅವಧಿ 30 ಗಂಟೆಯವರೆಗೆ ಈ ಹಿಂದೆ ಇತ್ತು. ಈಗ ಅಲ್ಲಿ ಕಿಲೋಮೀಟರ್ ಕೂಡ ಕಡಿಮೆ ಆಗುವುದರ ಜೊತೆಗೆ ಪ್ರಯಾಣದ ಅವಧಿ ಅರ್ಧಕ್ಕಿಂತ ಇಳಿತಾ ಇದೆ. ಈ ಎಕ್ಸ್‌ಪ್ರೆಸ್ ವೇ ದೆಹಲಿ, ಹರಿಯಾಣ, ರಾಜಸ್ಥಾನ, ಮಧ್ಯಪ್ರದೇಶ್, ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಸಾಗುತ್ತೆ. ಇದು ದೆಹಲಿಯಲ್ಲಿ DMD ಅಂದ್ರೆ ದೆಹಲಿ ಸೋಡಿಯಾ ಡ್ರೈವ್‌ವೇ ಎಕ್ಸ್‌ಪ್ರೆಸ್ ವೇ ಹಾಗೂ ಹರಿಯಾಣದ ಸೋನಾಲ್‌ನಿಂದ ಆರಂಭವಾಗಿ ಮಹಾರಾಷ್ಟ್ರದ ಮೀನರ್ ಮತ್ತು ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್‌ನಲ್ಲಿ ಮುಕ್ತಾಯ ಕಾಣುತ್ತೆ. ಈ ರಸ್ತೆ ಅಷ್ಟಪಥ ರಸ್ತೆಯಾಗಿದ್ದು 2 ಹೆಚ್ಚುವರಿ ತುರುಕು ಲೈನ್‌ಗಳನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಮುಂದೆ ಇದರ 12 ಲೈನುಗಳ ರಸ್ತೆಯಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಕೂಡ ಯೋಚಿಸ್ತಾ ಇದೆ. ಅದಕ್ಕೆ ಇಲ್ಲಿ ಅವಕಾಶಗಳು ಇವೆ. ಇದರಲ್ಲಿ ಒಂದು ಲೈನ್ ಎಲೆಕ್ಟ್ರಿಕ್ ವೆಹಿಕಲ್‌ಗಳಿಗೆ ಅಂತಾನೆ ನಿಗದಿ ಮಾಡಿತ್ತಾ ಆಗಿದೆ. ಎಕ್ಸ್‌ಪ್ರೆಸ್ ವೇ ಅಲ್ಲಿನ ವಾಹನಗಳ ವೇಗ ಗಂಟೆಗೆ 120 ಕಿಲೋಮೀಟರ್‌ಗಳವರೆಗೆ ಇರುತ್ತೆ ಅಂತ ಹೇಳಲಾಗುತ್ತಿದೆ. ಇನ್ನು ಈ ಪ್ರಾಜೆಕ್ಟ್ ಸರ್ಕಾರ ಹಾಗೂ ಹೆದ್ದಾರಿ ಇಲಾಖೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿದೆ. ಎಕ್ಸ್‌ಪ್ರೆಸ್ ವೇ ಹರಿಯಾಣದಲ್ಲಿ 80 ಕಿಲೋಮೀಟರ್, ರಾಜಸ್ಥಾನದಲ್ಲಿ 380 ಕಿಲೋಮೀಟರ್, ಮಧ್ಯಪ್ರದೇಶದಲ್ಲಿ 370 ಕಿಲೋಮೀಟರ್ ಅಷ್ಟು, ಗುಜರಾತಿನಲ್ಲಿ 300 ಕಿಲೋಮೀಟರ್ ಅಷ್ಟು, ಮಹಾರಾಷ್ಟ್ರದಲ್ಲಿ 120 ಕಿಲೋಮೀಟರ್ಗಳಷ್ಟು ಸಾಗುತ್ತದೆ. ಇನ್ನು ಆಯಾ ರಾಜ್ಯಗಳ ಪ್ರಮುಖ ನಗರಗಳಿಂದ ಎಕ್ಸ್‌ಪ್ರೆಸ್ ವೇಗಳಿಗೆ ಕನೆಕ್ಟಿವ್ ರಸ್ತೆಗಳು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಎಕ್ಸ್‌ಪ್ರೆಸ್ ವೇ ದೆಹಲಿ ಮತ್ತು ಮುಂಬೈ ನಡುವಿನ ಅಂತರವು ಹಾಗೂ ಪ್ರಯಾಣದ ಸಮಯವು ಕಡಿಮೆ ಮಾಡೋದ್ರ ಜೊತೆಗೆ ಜೈಪುರ್, ಕೋಟಾ, ಉದಯಪುರ್, ಚಿತ್ತೋರ್ಗಢ್, ಉಜ್ಜಯಿನಿ, ಇಂದೋರ್, ವಡೋದರ, ಸೂರತ್, ಅಹಮದಾಬಾದ್ ಮತ್ತು ದೆಹಲಿ ಮತ್ತು ಮುಂಬೈ ನಡುವಿನ ಅಂತರ ಮತ್ತು ಪ್ರಯಾಣದ ಸಮಯವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡ್ತಾ ಇದೆ. ಇದರ ಜೊತೆ ಸಾಕಷ್ಟು ಪ್ರವಾಸಿ ತಾಣಗಳನ್ನು ಕೂಡ ಕನೆಕ್ಟ್ ಮಾಡ್ತಾ ಇದೆ ಅನ್ನೋದು ಇದರ ಮತ್ತೊಂದು ವಿಶೇಷ. ಇನ್ನು ಎಕ್ಸ್‌ಪ್ರೆಸ್ ವೇ ಗ್ರೀನ್ ಎಕ್ಸ್‌ಪ್ರೆಸ್ ವೇ ಅಂದ್ರೆ ಪರಿಸರ ಸ್ನೇಹಿ ಎಕ್ಸ್‌ಪ್ರೆಸ್ ವೇ ಅಂತ ಕೂಡ ಅನಿಸ್ತಾ ಇದೆ. ಸಾಮಾನ್ಯವಾಗಿ ಹೆದ್ದಾರಿಗಳ ನಿರ್ಮಾಣ ಅಂದುಕೊಂಡಾಗಲೇ ನಮಗೆ ವೃಕ್ಷಗಳ ಮಾರಣಹೋಮ ಕಣ್ಣು ಮುಂದೆ ಬರುತ್ತೆ. ಆದರೆ ಈ ಹೆದ್ದಾರಿಯ ಉದ್ದಕ್ಕೂ ಸುಮಾರು 20 ಲಕ್ಷ ಗಿಡಗಳನ್ನು ನೆಟ್ಟು ಬೆಳೆಸುವ ಕೆಲಸ ನಡೀತಾ ಇದೆ. ಹಾಗೆ ಇದು ಮುಕುಂದರ ನ್ಯಾಷನಲ್ ಪಾರ್ಕ್, ರಣಥಂಬೂರ್ ನ್ಯಾಷನಲ್ ಪಾರ್ಕ್, ಎರೆಸ್ಟಿಕ್ ಟೈಗರ್ ರಿಸರ್ವ್ ಸೇರಿದಂತೆ 5 ಕಡೆಯಲ್ಲಿ ವನ್ಯಜೀವಿಗಳ ಕಾರಿಡಾರ್ ಅನ್ನು ಕೂಡ ಹೊಂದಿದೆ. ಈ ನ್ಯಾಷನಲ್ ಪಾರ್ಕ್ಗಳಲ್ಲಿ ರಸ್ತೆಗಳಲ್ಲಿ ಸಂಚರಿಸುವ ವಾಹನಗಳು ಹಾಗೂ ಕಾಡಿನ ಪ್ರಾಣಿಗಳ ನಡುವೆ ಸಂಘರ್ಷ ಉಂಟಾಗಬಾರದು, ಅಲ್ಲಿ ವಾಹನಗಳ ಕಾರಣಕ್ಕೆ ಪ್ರಾಣಿ ಸಂಕುಲಕ್ಕೆ ತೊಂದರೆ ಆಗಬಾರದು ಅನ್ನೋ ಕಾರಣದಿಂದ ಎಕ್ಸ್‌ಪ್ರೆಸ್ ವೇಗಳು ಹೋಗುತ್ತಿರುವಾಗ ಕೂಡ
ಪ್ರಾಣಿಗಳ ಸಂಚಾರಕ್ಕೆ ತೊಂದರೆಯಾಗದ ಹಾಗೆ ಕಾರಿಡಾರ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದು ದೇಶದ ಮೊದಲ ಅನಿಮಲ್ ಓವರ್‌ಪಾಸ್ ಅಥವಾ ಅನಿಮಲ್ ಓವರ್ ಬ್ರಿಡ್ಜ್ ಅನ್ನೋ ಖ್ಯಾತಿಯನ್ನು ಪಡೆದುಕೊಳ್ಳುತ್ತಾ ಇದೆ. ಇದೆಲ್ಲದರ ಜೊತೆಗೆ ಹೆಚ್ಚು ಗಮನ ಸೆಳೀತಾ ಇರೋದು ರಾಜಸ್ಥಾನದ ಮುಕುಂದರ ನ್ಯಾಷನಲ್ ಪಾರ್ಕ್ ಬಳಿ ನಿರ್ಮಾಣ ಮಾಡಲಾಗುತ್ತಿರುವ ಟನೆಲ್. ಈ ಟನೆಲ್ ಒಟ್ಟು 8.3 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಕಳೆದ ಮಾರ್ಚ್ನಲ್ಲಿ ಈ ಸುರಂಗದ ಕೆಲಸವನ್ನು ಸಂಪೂರ್ಣಗೊಳಿಸಿದ್ದಾರೆ. ಈ ಟನೆಲ್ ಮುಕುಂದ್ರ ವನ್ಯಜೀವಿ ವಲಯದಲ್ಲಿ ಪಾಸ್ ಆಗುತ್ತೆ. ಹೀಗಾಗಿ ಅಲ್ಲಿ ಪ್ರಾಣಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ಟನೆಲ್ ಅನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಇದನ್ನು ಆಸ್ಟ್ರಿಯನ್ ಟನೆಲಿಂಗ್ ಮೆಥಡ್ನಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಇಲ್ಲಿ ಮುಕುಂದರ ಟನೆಲ್ ಇಲ್ಲಿ 4.9 ಕಿಲೋಮೀಟರ್ ಉದ್ದದ ಸುರಂಗವನ್ನು ಕೊರೆಯಲಾಗಿದೆ. ಅನಂತರ ಕೂಡ ಮತ್ತಷ್ಟು ಟನೆಲ್ಗಳು ಇದಕ್ಕೆ ಸೇರಿಕೊಳ್ಳಲಿದೆ. ಹೀಗಾಗಿ ಇದರ ಉದ್ದ ಒಟ್ಟು 8.3 ಕಿಲೋಮೀಟರ್ ಅಷ್ಟು ಆಗಿದೆ. ಇನ್ನು ಈ ಟನೆಲ್ ಎಷ್ಟು ಉದ್ದವಾಗಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದರೆ, ಅದರ ಮೇಲ್ಭಾಗದಲ್ಲಿ ಅಂದರೆ ಭೂಮಿಯ ಮೇಲೆ ನಿಂತರೆ ನಮ್ಮ ಕಾಲ ಅಡಿಯಲ್ಲೂ ಟನೆಲ್ ಇದೆ, ಅಲ್ಲಿ ವಾಹನಗಳು ಓಡಾಡ್ತಾವಿದೆ ಅನ್ನೋದು ಗೊತ್ತಾಗ ಕೂಡ ಆಗುವುದಿಲ್ಲ. ಇನ್ನು ಆ ಹಿಂದೆ ಕೂಡ ಇನ್ನೊಂದು ರಸ್ತೆ ಇತ್ತು, ಅದು ಪರ್ವತಗಳ ನಡುವೆ ಟೈಗರ್ ರಿಸರ್ವ್ ಒಳಗೆ ಸಾಗಿ ಹೋಗ್ತಾ ಇತ್ತು. ಆ ರಸ್ತೆ ಕೂಡ ಉತ್ತಮವಾಗಿತ್ತು. ಆದರೆ ಅದು ಟೈಗರ್ ರಿಸರ್ವ್ ಆಗೋದ್ರಿಂದ ಇಲ್ಲಿ ವಾಹನಗಳು ಹೆಚ್ಚು ವೇಗವನ್ನು ಪಡ್ಕೊಳ್ಳುವುದಕ್ಕೆ ಸಾಗ್ತಾ ಇರಲಿಲ್ಲ. ಅದರಲ್ಲೂ ಕೆಲ ಕಡೆಯಲ್ಲಿ ಅಂಡರ್ ಬ್ರಿಡ್ಜ್ಗಳ ಜಾಗ ತುಂಬಾನೇ ಕಿರಿದಾಗಿತ್ತು. ಬಾಟಲ್ ನೆಕ್ ತರ ಅನಿಸ್ತಾ ಇತ್ತು. ಹೀಗಾಗಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಅಲ್ಲಿ ಉಂಟಾಗ್ತಾ ಇತ್ತು. ಸೊ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಪ್ರಯಾಣದ ಜನ ಹಾಗೂ ಆ ಕಾಡಿನ ಪ್ರಾಣಿಗಳು ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಇಲ್ಲೊಂದು ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಅನುಕೂಲಕ್ಕೆ ಕಾರಣವಾಗುತ್ತೆ. ಇನ್ನು ಹುಲಿ ಸಂರಕ್ಷಣಾ ಅರಣ್ಯ ಇದಾಗಿದ್ರಿಂದ ಅಲ್ಲಿ ಹುಲಿ ಸೇರಿದಂತೆ ಯಾವುದೇ ಪ್ರಾಣಿಗಳು ಸಮಸ್ಯೆ ಆಗದ ಹಾಗೆ, ಅವುಗಳ ಆವಾಸಕ್ಕೆ ಸಂಚಾರಕ್ಕೆ ತೊಂದರೆ ಉಂಟಾಗದ ಹಾಗೆ ಕೂಡ ಈ ಟನೆಲ್ ಸಹಾಯ ಮಾಡುತ್ತೆ. ಇದು ರಾಜಸ್ಥಾನದಲ್ಲಿ ನಿರ್ಮಾಣ ಆಗುತ್ತಿರುವ ಅತಿ ಉದ್ದದ ಟನೆಲ್ ಅನಿಸಿಕೊಳ್ಳುತ್ತದೆ. ಇದಕ್ಕಾಗಿ 1200 ಕೋಟಿ ರೂಪಾಯಿಯಷ್ಟು ಹಣವನ್ನು ಹೆದ್ದಾರಿ ಇಲಾಖೆ ಖರ್ಚು ಮಾಡಿದೆ. ಮುಕುಂದರ ಟೈಗರ್ ರಿಸರ್ವ್ ಶುರುವಾಗುವುದಕ್ಕೆ 500 ಮೀಟರ್ ಗಳಷ್ಟು ಮೊದಲೇ ಶುರುವಾಗಿ ಮತ್ತೊಂದು ಬದಿಯಲ್ಲಿ ಕಾಡು ಮುಗಿದು 500 ಮೀಟರ್ಗಳ ನಂತರ ಟನೆಲ್ ನಿಂದ ವಾಹನಗಳು ಎಕ್ಸಿಟ್ ಆಗುತ್ತವೆ. ಸೊ ಈ ಮುಕುಂದರ ಟೈಗರ್ ರಿಸರ್ವ್ಸ್ಗೆ ಇದರಿಂದ ಯಾವ ಸಮಸ್ಯೆಗಳು ಆಗುವುದಿಲ್ಲ. ಈ ಮುಕುಂದರನ 2013ರಲ್ಲಿ ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಿದ್ರು. ಇದು 759 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣ ಹೊಂದಿದ್ದು, ಹುಲಿ, ಚಿರತೆ, ಸಾಂಬಾರ್ ಹಾಗೂ ಮಿಲ್ಗಳಂತ ಪ್ರಾಣಿಗಳು ಇಲ್ಲಿ ಸಿಗುತ್ತವೆ. ಇಂಥ ಜಾಗದಲ್ಲಿ ನಿರ್ಮಾಣ ಆಗಿರುವ ಈ ಟನೆಲ್ ಅನ್ನು ಭಾರತದ ಮೊದಲ ಅನಿಮಲ್ ಫೆನ್ಸ್ ಟನೆಲ್ ಅಂತ ಕೂಡ ಗುರುತಿಸಲಾಗುತ್ತಾ ಇದೆ. ಇನ್ನು ಭಾರತದಲ್ಲಿರುವ ಅತಿ ಉದ್ದದ ಟನೆಲ್ ಯಾವುದು ಅನ್ನುವುದಕ್ಕೂ ನಾವು ನೋಡಿದರೆ ಅಲ್ಲಿ ನಮಗೆ ಜಮ್ಮು ಕಾಶ್ಮೀರದಲ್ಲಿನ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನೆಲ್ ಕಾಣಿಸುತ್ತದೆ. ಅದು 9.28 ಕಿಲೋಮೀಟರ್ ಉದ್ದ ಇದೆ. ಇದು ಚಿನಾನಿ ಹಾಗೂ ನಾಶಿ ನಡುವಿನ ಟನೆಲ್ ಅಂತ ಗುರುತಿಸಿಕೊಳ್ಳಲಾಗುತ್ತದೆ. ಈ ಟನೆಲ್ ಜಮ್ಮು ಮತ್ತು ಕಾಶ್ಮೀರದ ಪ್ರಯಾಣ ಸಮಯವನ್ನು 2 ಗಂಟೆಯಷ್ಟು ಕಡಿಮೆ ಮಾಡ್ತಾ ಇದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಟನೆಲ್ ಸದ್ಯಕ್ಕೆ ಭಾರತದಲ್ಲಿನ ಅತಿ ಉದ್ದದ ಟನೆಲ್ ಅಂತ ಗುರುತಿಸಿಕೊಳ್ಳುತ್ತಾ ಇದೆ. ಇನ್ನು ಎರಡನೇ ಟನೆಲ್ ನಲ್ಲಿ ಅಟಲ್ ಟನೆಲ್ ಇದೆ. ಅದು 9.02 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಇನ್ನು ಎಕ್ಸ್ಪ್ರೆಸ್ ವೇ ಆಗಿನ ದೊಡ್ಡ ಟನೆಲ್ ಅಂತ ನಾವು ನೋಡೋದಾದ್ರೆ ಅಲ್ಲಿ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ಟನೆಲ್ ನಮ್ಮ ಕಣ್ಣಿಗೆ ಕಾಣುತ್ತೆ. ಲೋನಾಬಾ ಬಳಿಯ ಈ ಟನೆಲ್ 8.9 ಕಿಲೋಮೀಟರ್ ಉದ್ದ ಇದೆ. ಅದನ್ನು ಹೊರತುಪಡಿಸಿದರೆ ಈ ಮುಕುಂದರ ಟನೆಲ್ ಕೂಡ ಈಗ ಅತಿ ಉದ್ದದ ಟನೆಲ್ ಅನ್ನೋ ಖ್ಯಾತಿಗೆ ಪಾತ್ರವಾಗುತ್ತೆ. ಇನ್ನು ಜಗತ್ತಲ್ಲಿ ಅತಿ ಉದ್ದದ ಟನೆಲ್ ಎಲ್ಲಿದೆ ಅನ್ನೋದನ್ನು ನಾವು ನೋಡೋದಾದ್ರೆ ಟಿಯನ್ ಶಾಂಗ್ಲಿ ಟನೆಲ್. ಆ ಟನೆಲ್ ಒಟ್ಟು 22.13 ಕಿಲೋಮೀಟರ್. ವಯಾಂಗರ್ ಆಟೋನಮಸ್ ರಿಸರ್ವ್ ನಲ್ಲಿ ಈ ಟನೆಲ್ ಕಾಣುವುದಕ್ಕೆ ಸಿಗುತ್ತೆ. ಇದು ಗೆಳೆಯರೆ ಮುಂಬೈನಲ್ಲಿ ಎಕ್ಸ್ಪ್ರೆಸ್ ವೇಲಿ ನಿರ್ಮಾಣ ಆಗುತ್ತಿರುವ ಮುಕುಂದರ ಟನೆಲ್ ಹಾಗೂ ಆ ಎಕ್ಸ್ಪ್ರೆಸ್ ವೇ ಕುರಿತಾದ ಒಂದಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.